ಇಂಡಿ ತಾಲೂಕಿನ ಮಿನಿ ವಿಧಾನಸೌಧದ ಆವರಣದಲ್ಲಿರುವ ತಹಶೀಲ್ದಾರ್ ಕಚೇರಿ ಹಾಗೂ ವಿವಿಧ ಇಲಾಖೆಗಳಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿ ಅನಧಿಕೃತ ವ್ಯಕ್ತಿಗಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ವಿಶ್ವಸನೀಯ ಮೂಲಗಳ ಮಾಹಿತಿಯ ಪ್ರಕಾರ ತಾಲೂಕು ತಲಾಟಿ ಸಂಘದ ಅಧ್ಯಕ್ಷರಾದ ಯಲಗೊಂಡ ಪೂಜಾರಿಯವರು ಮಿನಿ ವಿಧಾನಸೌಧದ ಸರ್ಕಾರಿ ಕಚೇರಿಯಲ್ಲಿ ನಿಯಮಬಾಹಿರವಾಗಿ ಅನಧಿಕೃತ ಕಂಪ್ಯೂಟರ್ ಆಪರೇಟರ್ಗಳನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದಾರೆ ಎನ್ನಲಾಗಿದೆ. ಸರ್ಕಾರಿ ದಾಖಲೆಗಳು ಮತ್ತು ಸಾರ್ವಜನಿಕರ ವೈಯಕ್ತಿಕ ಮಾಹಿತಿ ಇರುವ ಕಂಪ್ಯೂಟರ್ಗಳನ್ನು ಯಾವುದೇ ಅಧಿಕೃತ ನೇಮಕಾತಿ ಇಲ್ಲದ ವ್ಯಕ್ತಿಗಳು ಆಪರೇಟ್ ಮಾಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಲು ಅಧಿಕೃತವಾಗಿ ನೇಮಕಗೊಂಡ ಸಿಬ್ಬಂದಿಗಳಿಗೆ ಮಾತ್ರ ಅವಕಾಶವಿರುತ್ತದೆ. ಆದರೆ ತಲಾಟಿ ಸಂಘದ ಅಧ್ಯಕ್ಷರ ಪ್ರಭಾವ ಬಳಸಿ ಖಾಸಗಿ ವ್ಯಕ್ತಿಗಳನ್ನು ಕಚೇರಿಯೊಳಗೆ ಬಿಟ್ಟುಕೊಳ್ಳುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇದರಿಂದ ಸರ್ಕಾರದ ರಹಸ್ಯ ದಾಖಲೆಗಳ ಸೋರಿಕೆಯಾಗುವ ಮತ್ತು ಸಾರ್ವಜನಿಕರ ಕೆಲಸಗಳಿಗೆ ಲಂಚದ ಬೇಡಿಕೆ ಇಡುವ ಸಾಧ್ಯತೆಗಳಿವೆ ಎಂದು ಸ್ಥಳೀಯರು ದೂರಿದ್ದಾರೆ. ಯಾವುದೇ ಆದೇಶವಿಲ್ಲದೆ ಈ ಆಪರೇಟರ್ಗಳು ಕಚೇರಿ ಪ್ರವೇಶಿಸಿದ್ದು ಹೇಗೆ? ಇವರಿಗೆ ವೇತನ ನೀಡುವವರು ಯಾರು? ಅಥವಾ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡಲು ಇವರನ್ನ ನೇಮಿಸಲಾಗಿದೆಯೇ? ಜವಾಬ್ದಾರಿಯುತ ಸ್ಥಾನದಲ್ಲಿರುವ ತಲಾಟಿ ಸಂಘದ ಅಧ್ಯಕ್ಷರೇ ಈ ರೀತಿ ನಿಯಮ ಉಲ್ಲಂಘಿಸಿರುವುದು ಎಷ್ಟರ ಮಟ್ಟಿಗೆ ಸರಿ? ಈ ಕುರಿತು ಮೇಲಾಧಿಕಾರಿಗಳು ತಕ್ಷಣ ಗಮನ ಹರಿಸಿ ಮಿನಿ ವಿಧಾನಸೌಧದಲ್ಲಿ ನಡೆಯುತ್ತಿರುವ ಈ ಅನಧಿಕೃತ ವ್ಯವಹಾರಕ್ಕೆ ಕಡಿವಾಣ ಹಾಕಬೇಕು ಮತ್ತು ಸಂಬಂಧಪಟ್ಟವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇದು ಅಕ್ಕಿ ಮನಿ ಅದು ವಾಯಲ್ ಪೂಜಾರಿ ತಲಾಟಿ ಯಾವ ತಲಾಟಿ ಈಗ ವ್ಯಕ್ತಿಗೆ ನೀವೇ ಸಂಬಂಧ ನೀವೇ ಕಳಿಸಿರಿ ಅಂದ್ರೆ ಇಲ್ಲಿ ಕೆಲಸ ಮಾಡಿಸ್ಬೇಕು. ನಮ್ಮ ಕೆಲಸ ಟೈಪ್ ಮಾಡ್ಕೊಳಕ್ಕೆ ನೀವು ಮಾಡ್ತಾರೆ ಸರ್, ಅವ್ರಿಗೆ ಕೊಡ್ತೀರಿ. ಅವ್ರ ಒಳಗೆ ಐ ಡಿ ಕಾರ್ಡ್ ಇಲ್ಲ, ಈ ಆಫೀಸ್ಗೆ ಸಂಬಂಧ ಇಲ್ಲದೆ ಇರೋ ವ್ಯಕ್ತಿ ತೊಗೊಂಡು ಬಂದ ಅಲ್ಲಿ ಮಾಡ್ಕೊತೇವೆ. ಈ ಆ್ಯಪ್ಸ್ನಾಗ ಎಷ್ಟು ಓಪನ್ ಆಗ್ತದೆ ಹಿಂಗಾಗಿ ನಾವು ನಾವು ಸೈಟ್ ಕೊಟ್ಟರೆ ಸೈಟ್ ಓಪನ್ ಆಯ್ತು. ಕೇಸೋನ್ ಅಂತ ಹೇಳಿದ್ರಲ್ಲ, ಇಲ್ಲ ಸೈಟ್ ಓಪನ್ ಆಗೈತಿ. ಕೇಸೋನ್ ಆದ್ರೆ ಇಲ್ಲ ಆಫೀಸ್ನಾಗ ಐತೆ. ಅವ್ರಿಗೆ ಹೆಂಗೆ ಗೊತ್ತಿಲ್ಲ ಕೇಸೋನ್ ಆಯ್ತು. ಈ ಸತ ಅವ್ರು ಕಂಪ್ಯೂಟರ್ ಆಪ್ರೇಟರ್ ಇರ್ತಿಲ್ಲ. ಅದೇ ನೀವೇ ಓಪನ್ ಮಾಡ್ರಲ್ಲ. ಪ್ರಶಾಂತ್ ಅಡ್ರೆಸ್ ಏನು ಬರ್ತೀರಿ ಕೆಲಸ ನಡೀತೀರಿ? ಮೊದಲ ಅಲ್ಲಿ ಮೊದಲು ಇದಕ್ಕೆ ಮುಂಚಿತ್ತು ಅಲ್ಲಿ ಗುಣಪುರ ಮೇಡಮ್ ಮತ್ತೆ ಅವ್ರು ಕುಂದಿರ್ತಿತ್ತು. ಇಲ್ಲಿ ಕುಂದಿಸ್ತೀರಿ? ಎಲ್ಲಿ ಯಾವ ಟೇಬಲ್? ಅಲ್ಲೇ ಮೇಡಮ್ ಏನು ಕೊಡ್ತಾರೆ ಪಗಾರ? ನೀವು ಗೌರ್ಮೆಂಟ್ ಕೊಡ್ತಾರೆ. ಐಡಿ ಕಾರ್ಡ್ ಇಲ್ಲ ಹೆಂಗೆ ನಿಮ್ಮ ಐಡಿ ಕಾರ್ಡ್ ಇಲ್ಲ ಇಲ್ಲ ಇಲ್ಲ, ಇದು ಇದು ಆಫೀಸ್ ಯಾವ್ದು? ಪ್ರೈವೇಟ್ ನೀ ಹ್ಯಾಂಗೆ ಯೂಸ್ ಮಾಡ್ಲತ್ತಿದ್ವಿ. ಅದೇ ಸರ್ಕಾರಿ ದಾಖಲೆಗಳು ಅವ್ರ ಕೈಯಾಗ ನೀವು ಯಾವ ರೀತಿ ಟೈಪ್ ಮಾಡಿಸ್ತೀರಿ? ಇವತ್ತು ನಿಮ್ಮಲ್ಲಿ ಬಂದಾರ ಇಲ್ಲ, ಇವತ್ತು ನಿಮ್ಮಲ್ಲಿ ಬಂದಾರೆ. ಅವ್ರು ಅದಕ್ಕೆ ಮುಂಚಿತ್ತು ಎದ್ದು ಸರ್ಕಾರಿ ದಾಖಲೆಗಳು ಇದು ಮಾಡ್ತೀರಂದ್ರೆ ಸರ್ ನಿಮ್ಮ ಇದು ಐಡಿ ಕಾರ್ಡ್ ಇಲ್ಲದ್ರೆ ಪ್ರಶಾಂತ್ ಸರ್ ಐಡಿ ಕಾರ್ಡ್ ಇಲ್ಲದ್ರೆ ಔಟ್ಸೋರ್ಸ್ ಅಂದ್ರೆ ಹೆಂಗೆ ನಿಮ್ಗೆ ಏನು ಅವ್ರಿಗೆ ಏನು ಕೊಟ್ಟಿರ್ಬೇಕಲ್ಲ ನೀವು ಗುರುತಿನ ಚೀಟಿ ಏನಿಲ್ರಿ. ಆಯ್ತು ಸುಮ್ಮನೆ ಒಂದು ಕೆಲಸ ಮಾಡಿರಲ್ಲ ಅಲ್ಲಿ ಏನಿದೆಯಪ್ಪ ಗೌರ್ಮೆಂಟ್ ಇದೆ ಪ್ರಶಾಂತ್ ಡಿ ಗ್ರೂಪ್ ಇದೆ ಏನೋ ಗೌರ್ಮೆಂಟ್ ಇದೆ ಮಾತಾಡ್ರಿ. ನಾವು ನಿಮ್ಮ ಪದದ ಏನು ಕೇಳಿದ್ರಿ? ಅವ್ರು ಭಾಳ ದಿವಸ ಹಿಡಿದು ಇಲ್ಲಿ ಅದಾರ. ನಾವು ಅದಕ್ಕೆ ಕೇಳ್ತೀವಿ ಸರ್ ನೀವೇನಿದ್ದೀರಿ? ತಲಾಟೆ ನೀವು ಮಾಡ್ಸತ್ತೀರಿ. ಅದಕ್ಕೆ ನಾಳೆಗೆ ಏನಾರ ಪ್ರಾಬ್ಲಮ್ ಆದ್ರೆ ನೀವೇ ಮಾಡಿ ಸರ್. ಸರ್ ಸರ್ ಗಮನ ತಂದಿರಿ? ಇಲ್ಲ ಇಂಥವ್ರಿಗೆ ನಾವು ಫೈಲ್ ಕೊಟ್ಟಂತ ಮಾಡ್ತಿರ್ತೀವಿ. ಇಲ್ಲ ಇಂಥವ್ರಿಗೆ ನಾವು ಆಫೀಸ್ನಾಗ ಇಟ್ಕೋತೀವಿ ಅನಧಿಕೃತವಾಗಿ ಸರ್ ಕಡೆ ಅಂತ ತೊಂದಿರಿ ಪರ್ಮಿಷನ್ ತೊಂದಿಲ್ರಿ. ಮತ್ತು ತೋಲರಿ ನೀವು ಇದೆ ನಿಮ್ಮ ಮನೆ ನಿಮ್ಮ ಖಾಸಗಿ ಜಾಗ ಇವರಿಗೆ ಕೆಲಸ ಮಾಡಿಸ್ಬೇಕು ಸರ್. ನಿಮ್ಮ ಕೆಲಸ ಆಗ್ಬೇಕಪ್ಪ ಅಂದ್ರೆ ಪ್ರೈವೇಟ್ ಒಂದು ಕಂಪ್ಯೂಟರ್ ತಗೋರಿ. ಅಲ್ಲ ನಿಮ್ಗೆ ಯಾಕೆ ಒಂದು ಆಫೀಸ್ ಮಾಡ್ಕೊರಿ, ಅಲ್ವೇ ಕುಂದಿರ್ಸಿ ಬಿಡ್ರಿ. ಆ ವ್ಯಕ್ತಿಗೆ ತೊಗೊಂಡು ಬಂದು ನೀವು ಪೇಮೆಂಟ್ ಯಾಕೆ ಕೊಡ್ತಾರೆ? ಬರೋಬ್ಬರು ಮಾಡ್ಸೋತಾರಂತ ಇವರೊಬ್ಬರು ಮಾಡ್ಸೋತಾರಂತ ಅವ್ರಿಗೆ ತಹಸೀಲ್ದಾರ್ ಅವ್ರಿಗೆ ಯಾರು ಅದರ ಏನು ಕರೆದು ಹಾಕ್ರಿ ಬಾಕಿ ಇದೆ.
ಭಾಳ ದಿನ ಆಯ್ತು ನಾವು ಫಾಲೋ ಮಾಡ್ಲಿಕ್ಕೆ ಒಂದೇ ದಿನ